ಈ ಪುತ್ತೂರಿನ ಬಗ್ಗೆ ಸಾಮಾನ್ಯ ಎಲ್ಲರಿಗೂ ಸಂಕಟ ಇತ್ತು. ಇದು ಬರೇ ಪುತ್ತೂರಲ್ಲ, ಪರಿವಾರದ ಮತ್ತು ಭಾರತೀಯ ಜನತಾ ಪಕ್ಷದ ಸೈದ್ಧಾಂತಿಕವನ್ನ ಕಟ್ಟಿ ಬೆಳೆಸಿದಂತ ಊರು ದಕ್ಷಿಣ ಕನ್ನಡದಲ್ಲಿ ಯಾವುದು ಕೇಳಿದ್ರೆ ಅದು ಪುತ್ತೂರು ಅಂತ ಹೇಳಿ ನಾನು ಮಾತ್ರ ಹೇಳಿಲ್ಲ. ಚಿದಂಬರಂ ಅವರು ಗೃಹ ಸಚಿವರಾಗಿದ್ದರು. ಭಾರತ ದೇಶದಲ್ಲಿ ಪಾರ್ಲಿಮೆಂಟ್ ಅಲ್ಲಿ ಚರ್ಚೆ ನಡೀತಾ ಇತ್ತು. ವಿಪಕ್ಷದ ಕಡೆಯಿಂದ ಬಂದಂತ ಮಾತುಗಳನ್ನು ಕೇಳಿದ ಅವತ್ತಿನ ಕೇಂದ್ರ ಗೃಹ ಮಂತ್ರಿಯಾಗಿರುವ ಚಿದಂಬರಂ ಹೇಳ್ತಾರೆ, ನಿಮ್ಮ ಅಜೆಂಡಾ ಏನು ಅಂತ ನಮ್ಗೆ ಗೊತ್ತಿದೆ, ಪುತ್ತೂರಿನಲ್ಲಿ ಮಾಡಿರುವಂತಹ ಮೀಟಿಂಗ್ ನಿಮ್ಮ ಅಜೆಂಡಾ ಅಂತ ನನಗೆ ಅರ್ಥ ಆಗಿದೆ ಅಂತ ಹೇಳಿ ಲೋಕಸಭೆಯಲ್ಲಿ ಪುತ್ತೂರನ್ನು ಉಲ್ಲೇಖ ಮಾಡ್ತಾರೆ ಗೃಹ ಮಂತ್ರಿ ಚಿದಂಬರಂ ಅವರು. ಅಂದ್ರೆ ಇಡೀ ಭಾರತಕ್ಕೆ ಕೊಟ್ಟಿರುವಂತಹ ನಿರ್ಣಯಗಳನ್ನು ಕೊಟ್ಟಿರುವಂತಹ ಪುತ್ತೂರು ಕಳೆದ ಚುನಾವಣೆಯಲ್ಲಿ ಸೋತಾಗ ನಮಗೆಲ್ಲ ಸಂಕಟ ಆಗುವುದು ಸಹಜ. ಅದು ಪುತ್ತೂರಲ್ಲಿ ಸೋತು ಒಬ್ಬ ಶಾಸಕ ಸೋಲ್ತಾನೆ ಅಂತೇಳಿ ಅಲ್ಲ, ಒಂದು ಶಾಸನಸಭೆ ಸೋಲ್ತಾನೆ ಅಂತೇಳಿ ಅಲ್ಲ, ಪುತ್ತೂರಿನಂತ ಬಿಜೆಪಿಯ ಗಂಡು ಮೆಟ್ಟಿನ ನೆಲದಲ್ಲಿ ಭಾರತೀಯ ಜನತಾ ಪಕ್ಷ ಸೋಲು ಹೋಗಲ್ಲ ಅನ್ನುವಂತಹ ಸಂಕಟ ಬರೀ ಪುತ್ತೂರವರಿಗೆ ಮಾತ್ರ ಅಲ್ಲ, ಎಲ್ಲರಿಗೂ ಇತ್ತು. ಆದರೆ ಇವತ್ತು ವಿಜಯೇಂದ್ರ ಅವರು ಮಹಾಲಿಂಗೇಶ್ವರ ದೇವಸ್ಥಾನದ ಪ್ರಸಾದವನ್ನು ತಗೊಳ್ಳುವಾಗ ಆಶೀರ್ವಾದ ಮಾಡ್ತಾ ಹೇಳ್ತಾ ಇದ್ರು ಪುರೋಹಿತರು ಸದಾನಂದ ಗೌಡ ಇದ್ರೆ, ನಳಿನ್ ಕುಮಾರ್ ಇದ್ರೆ, ಸತೀಶ್ ಕುಂಪಾಲ ಇದ್ರೆ, ಚೌಟರ್ ಹೇಳ್ತಾ ಇದ್ರು, ನೀವು ರಾಜ್ಯ ಅಧ್ಯಕ್ಷರಾಗಿ ಇವತ್ತು ಬಂದಿದ್ದೀರಿ ಪುತ್ತೂರು ಮಹಾಲಿಂಗೇಶ್ವರ ದೇವಸ್ಥಾನಕ್ಕೆ, ನಮ್ಮ ಆಶೀರ್ವಾದದ ಮೂಲಕ ಭಾರತೀಯ ಜನತಾ ಪಕ್ಷ ಮತ್ತೊಮ್ಮೆ ಕರ್ನಾಟಕದಲ್ಲಿ ನಿಮ್ಮ ನೇತೃತ್ವದಲ್ಲಿ ಅಧಿಕಾರಕ್ಕೆ ಬರುತ್ತೆ ಅನ್ನುವಂತ ಮಾತುಗಳು ಹೇಳಿದ್ರು. ಆ ಮಾತು ನನಗೆ ಸಂತೋಷವಾಗುತ್ತೆ ಮತ್ತು ಅದು ಇಚ್ಛಾಶಕ್ತಿ ಆಗುತ್ತೆ ಕಾರ್ಯಕರ್ತರದ್ದು. ಕರ್ನಾಟಕದಲ್ಲಿ ರಾಜಕಾರಣದ ಪರಿಸ್ಥಿತಿ ಹೇಗಾಗಿದೆ? ಪುತ್ತೂರಿನ ರಾಜ ಬೀದಿಯಲ್ಲಿ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಅಟಲ್ಜಿ ಅವರಿಗೆ ಜಯವಾಗಲಿ, ಭಾರತ್ ಮಾತಾಕ್ಕೆ ಜಯ ಅಂದಾಗ ಕರ್ನಾಟಕ ರಾಜ್ಯದ ಇವತ್ತಿನ ರಾಜಕಾರಣದ ಸ್ಥಿತಿಯನ್ನು ಒಂದ್ಸಾರಿ ನೆನಪು ಮಾಡಿಕೊಳ್ಳಿ. ರಾಷ್ಟ್ರಭಕ್ತ ಕೆಂಗಲ್ ಹನುಮಂತಯ್ಯನವರು ವಿಧಾನಸೌಧವನ್ನು ಕಟ್ಟಿದ್ರು ಅಂತ ಕೇಳಿದ್ದೇವೆ ನಾವು. ಕರ್ನಾಟಕದ ವಿಧಾನಸೌಧವನ್ನ ಕೆಂಗಲ್ ಹನುಮಂತಯ್ಯ ಎನ್ನುವಂತ ರಾಷ್ಟ್ರಭಕ್ತ ಸ್ವತಂತ್ರ ಹೋರಾಟಗಾರ ಕಟ್ಟಿದ್ದು. ಸಿದ್ದರಾಮಯ್ಯನವರ ಕಾಲದಲ್ಲಿ ವಿಧಾನಸೌಧ ಒಳಗೆ ಕುಳಿತು ಕಾಂಗ್ರೆಸ್ಸಿನ ನೇತೃತ್ವ ಪಾಕಿಸ್ತಾನಕ್ಕೆ ಜಯ ಅಂತಲ್ಲ. ಯಾರ ನೇತೃತ್ವ? ಸಿದ್ದರಾಮಯ್ಯನವರ ಕಾಂಗ್ರೆಸ್ಸಿನ ನೇತೃತ್ವದ ರಾಜ್ಯಸಭಾ ಸದಸ್ಯರು ಆಯ್ಕೆಯಾದಾಗ ಕರ್ನಾಟಕದ ರಾಷ್ಟ್ರಭಕ್ತ ಕಟ್ಟಿರುವಂತಹ ವಿಧಾನಸಭೆಗೆ ಪಾಕಿಸ್ತಾನಕ್ಕೆ ಜೈ ಎಂದ್ರಲ್ಲ. ಆ ಸಂಕಟ ಇಡೀ ಕರ್ನಾಟಕ ಮಾತ್ರ ಅಲ್ಲ, ಇಡೀ ದೇಶ ಅನುಭವಿಸಿತ್ತಲ್ಲ. ಪುತ್ತೂರಿನ ರಾಜ್ಯ ಬೀದಿಯಲ್ಲಿ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಅದಕ್ಕೆ ವಿರುದ್ಧವಾಗಿ ಭಾರತ್ ಮಾತಾಕ್ಕೆ ಜೈ ಎನ್ನುವಂತಹ ಘೋಷಣೆ ಕೂಗಿದ್ರಲ್ಲ. ವಿಧಾನಸೌಧದಲ್ಲಿ ಕಾಂಗ್ರೆಸ್ ಮಾಡಿದಂತಹ ಪಾಪ ಪುತ್ತೂರಿನ ಮೂಲಕ ಪರಿಹಾರ ಆಯಿತು ಅಂತ ಭಾವಿಸಿದ್ದೇನೆ. ಅಟಲ್ಜಿ ಅವರನ್ನ ನಾವು ಯಾಕೆ ನೆನಪು ಮಾಡಿಕೊಳ್ಳೋದು ಅಂದ್ರೆ, ಅಟಲ್ಜಿ ಅವರು ಒಂದು ಸಾರಿ ಪಾರ್ಲಿಮೆಂಟ್ ಅಲ್ಲಿ ನಿಂತು ಹೇಳ್ತಾರೆ, ಕಾಂಗ್ರೆಸ್ಸಿನತ್ತ ಮುಖ ಮಾಡಿ, ನಿಮ್ಮಲ್ಲಿ ಇರುವಂತಹ ಅರ್ಧದಷ್ಟು ಜನರಿಗೆ ಬುದ್ಧಿ ಇಲ್ಲ ಅಂತಾರೆ. ಕಾಂಗ್ರೆಸ್ಸಿನ ಲೋಕಸಭಾ ಸದಸ್ಯರಿಗೆ ಕೈ ತೋರಿಸಿ ಹೇಳ್ತಾರೆ, ನಿಮ್ಮಲ್ಲಿ ಇರುವಂತಹ ಅರ್ಧದಷ್ಟು ಜನರಿಗೆ ಬುದ್ಧಿ ಇಲ್ಲ ಅಂತಾರೆ. ಇಡೀ ಕಾಂಗ್ರೆಸ್ ಪ್ರತಿಭಟನೆ ಮಾಡುತ್ತೆ, ನೀವು ಮಾತ್ರ ವಾಪಸ್ ತಗೊಳ್ಬೇಕು ಅಂತೇಳಿ. ಎಲ್ಲವನ್ನು ಕೇಳಿದಂತ ಅಟಲ್ ಬಿಹಾರಿ ವಾಜಪೇಯಿ ಅವರು, ಆಯ್ತು ನಾನು ಹೇಳಿದ ಮಾತ್ರ ವಾಪಸ್ ತಗೊಳ್ತೇನೆ, ನಿಮ್ಮಲ್ಲಿ ಅರ್ಧದಷ್ಟು ಜನರಿಗೆ ಬುದ್ಧಿ ಇದೆ ಅಂತ ನಾನು ಒಪ್ಕೊಳ್ತೇನೆ ಅಂತಾರೆ. ನಿಮ್ಮಲ್ಲಿ ಅರ್ಧದಷ್ಟು ಜನರಿಗೆ ಬುದ್ಧಿ ಇಲ್ಲ ಅಂತ ಹೇಳಿದಾಗ ಇಡೀ ಕಾಂಗ್ರೆಸ್ ಹೋರಾಟ ಮಾಡಿತು, ಪ್ರತಿಭಟನೆ ಮಾಡಿತು. ಅಟಲ್ಜಿ ವಾಜಪೇಯಿ ಅವರು ನಿಧಾನವಾಗಿ ನಿರಂಬರವಾಗಿ ನಿಂತುಕೊಂಡು ಹೇಳ್ತಾರೆ, ನನ್ನ ಮಾತ್ರ ನಾನು ವಾಪಸ್ ತಗೊಳ್ತೇನೆ, ನಿಮ್ಮಲ್ಲಿ ಅರ್ಧದಷ್ಟು ಜನರಿಗೆ ಬುದ್ಧಿ ಇದೆ ಅಂತ ನಾನು ಒಪ್ಕೊಳ್ತೇನೆ ಅಂತಾರೆ. ಇವತ್ತು ಕೂಡ ಕಾಂಗ್ರೆಸ್ ಅದೇ ಮಾನಸಿಕ ಸ್ಥಿತಿಯಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಅವರ ಕಾಲದಲ್ಲಿ ಅನಿಸಿತ್ತವರಿಗೆ 370 ರದ್ದು ಮಾಡ್ತೇವೆ ಅಂತ ಅಟಲ್ಜಿ ಅವರಿಗೆ ಅನಿಸಿತ್ತು. ಪೌರತ್ವ ತಿದ್ದುಪಡಿ ಕಾಯ್ದೆಯನ್ನು ತರ್ತೇವೆ ಅಂತ ಅಟಲ್ಜಿ ಅವರಿಗೆ ಅನಿಸಿತ್ತು. ಆದರೆ ಅಟಲ್ಜಿ ಅವರ ಕಾಲದ ನಂತರ ಅವರ ಶಿಷ್ಯ ನರೇಂದ್ರ ಮೋದಿ ಅವರು ಇಡೀ ಜಗತ್ತು ಬೆರಗಾಗುವಂತೆ ಕಾಶ್ಮೀರದಲ್ಲಿ 370 ರದ್ದು ಮಾಡೋದ್ರ ಮೂಲಕ ಭಯೋತ್ಪಾದಕರ ಹುಟ್ಟಿಸುವಂತ. ಈ ಹಿನ್ನೆಲೆಯಲ್ಲಿ ನಾನು ನಿಮ್ಮೆಲ್ಲರಲ್ಲಿ ವಿನಂತಿ ಮಾಡುವುದೇನೆಂದ್ರೆ, ಬರ್ತಾ ಇರುವಂತಹ ಚುನಾವಣೆ, ರಾಜ್ಯಾಧ್ಯಕ್ಷರ ಸಮಕ್ಷಮದಲ್ಲಿ ಬರ್ತಾ ಇರುವಂತಹ ಚುನಾವಣೆಯಲ್ಲಿ ಪುತ್ತೂರಿನಲ್ಲಿ ಭಾರತೀಯ ಜನತಾ ಪಕ್ಷ ಬಹುದೊಡ್ಡ ಗೆಲುವನ್ನು ಪಡೆಯಬೇಕು, ಆ ಮೂಲಕ ಇಡೀ ರಾಜ್ಯಕ್ಕೆ ಸಂದೇಶ ಕೊಡಬೇಕು ಅನ್ನುವ ವಿನಂತಿಗಳೇ ವೇದಿಕೆಯಲ್ಲಿ ಎಲ್ಲ ಗಣ್ಯರಿಗೆ ಮತ್ತು ನಿಮಗೆಲ್ಲರಿಗೂ ನನ್ನ ನಮಸ್ಕಾರ, ಧನ್ಯವಾದ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.